ಕ್ಷೇತ್ರ ಮೂರು ಪಕ್ಷ ಅಭ್ಯರ್ಥಿಗಳ ಕೊನೆ ಕಸರತ್ತು ರಾರಾ ಶಿರಾ ಮನೆ ಮನೆ ಪ್ರಚಾರ ಮತದಾನಕ್ಕೆ ಸಿದ್ಧತೆ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ಎರಡು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೀತಾ ಇದೆ ಆರ್ ನಗರ ಮತ್ತೆ ಶಿರಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲೋರು ಯಾರು ಅನ್ನುವಂಥದ್ದು ಅದರ ಭವಿಷ್ಯ ಮತದಾರ ನಾಳೆ ನಿರ್ಧಾರವನ್ನ ಮಾಡಲಿರುವಂಥದ್ದು ನಾಳೆ ಮತದಾನ ನಡೆಯುತ್ತೆ ಮತದಾನಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆ ನಡೀತಾ ಇದೆ ಇನ್ನೊಂದು ಕಡೆ ಅಭ್ಯರ್ಥಿಗಳು ಕೊನೆಯ ದಿನದ ಕಸರತ್ತನ್ನ ಮಾಡ್ತಿದ್ದಾರೆ ಹೈ ವೋಲ್ಟೇಜ್ ಅಖಾಡವಾಗಿರುವಂತಹ ಆರ್ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಮನೆ ಮನೆ ಪ್ರಚಾರವನ್ನು ಮಾಡ್ತಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ನೀಡಿ ನಿರ್ಮಲಾನಂದ ಶ್ರೀಗಳ ಆಶೀರ್ವಾದವನ್ನು ಪಡೆದ್ರು ಕುಸುಮಾ ಜೊತೆ ತಂದೆ ಹನುಮಂತರಾಯಪ್ಪ ಕೂಡ ಇದ್ರು ಸೊ ನಾಳೆ ತೀವ್ರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿರುವಂತಹ ಆರ್ ನಗರ ಮತ್ತು ಶಿರಾ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಅಂದ್ರೆ ಮತದಾನ ನಡೀತಾ ಇರುವಂತದ್ದು ಮತದಾರ ತನ್ನ ಶಾಸಕ ಯಾರು ಅನ್ನೋದನ್ನ ನಾಳೆ ಡಿಸೈಡ್ ಮಾಡ್ತಾರೆ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗುತ್ತೆ ಈ ಅಭ್ಯರ್ಥಿಗಳ ಭವಿಷ್ಯ 10ನೇ ತಾರೀಕು ಮತ ಎಣಿಕೆಯ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಯಾರು ಗೆಲ್ತಾರೆ ಅನ್ನೋದು ಈಗ ಕೊನೆಯ ಹಂತದ ಕಸರತ್ತನ್ನ ಮಾಡ್ತಾ ಇದ್ದಾರೆ ಈಗ ಇರುವಂತದ್ದು ಅವರು ಮತದಾರರನ್ನ ಭೇಟಿಯಾಗುವಂತ ಕೆಲಸ ಮಾತ್ರ ಮನೆ ಮನೆ ಪ್ರಚಾರ ಮಾತ್ರ ಈಗ ಅವಕಾಶ ಇರುವಂತದ್ದು ಸೊ ಹೀಗಾಗಿ ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಿಮ್ಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಆರ್ ನಗರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಮುನಿರತ್ನ ಅವರು ತಮ್ಮ ಕ್ಷೇತ್ರದ ಜನರನ್ನ ಮನೆ ಮನೆಗೆ ತೆರಳಿ ಮತವನ್ನ ಕೇಳ್ತಾ ಇದ್ದಾರೆ ನಾಳೆ ನಡೆಯುವಂತ ಆರ್ ನಗರ ಉಪಚುನಾವಣೆ ಮೇಲೆ ಹದ್ದಿನ ಕಣ್ಣನ್ನ ಇಡಲಾಗಿದೆ ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಂತ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ಕಮಲ್ ಪಂತ್ ಭದ್ರತೆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಸೂಕ್ಷ್ಮ ಕ್ಷೇತ್ರವಾಗಿರೋದ್ರಿಂದ ಹೆಚ್ಚಿನ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದ್ದು 4ನೇ ತಾರೀಕಿನವರೆಗೂ ಕೂಡ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ಹೇಳಿದ್ರು ಸೊ ನಾಳೆ ಯಾವ ರೀತಿಯಾಗಿ ಭದ್ರತೆಯನ್ನ ಮಾಡಲಾಗಿದೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅನ್ನೋದ್ರ ಬಗ್ಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಹೇಳಿಕೆಯನ್ನು ನೀಡಿದ್ದಾರೆ 30 ಇನ್ಸ್ಪೆಕ್ಟರ್ ಮತ್ತೆ 8 ಜನ ACP 3 ಜನ DCPಗಳು ಇದ್ದಾರೆ ಈಗ ಮತ್ತೆ ಹೇಗೆ ನೋಡಿದರೆ ನಿಮ್ಮ ಹತ್ರ ಈಗಲೇ ಅಲ್ಲಿ 120-130 ಮೊಬೈಲ್ ಆಗ್ತವೆ ಆಮೇಲೆ ಹೊಯ್ಸ್ಲಾ ಎಲ್ಲ ಸೇರಿದೆ 150-60 ನಮ್ಮದು ಪೆಟ್ರೋಲಿಂಗ್ ವೆಹಿಕಲ್ ಆಫೀಸರ್ಸ್ ವೆಹಿಕಲ್ಸ್ ಮೊಬೈಲ್ ಸೆಕ್ಟರ್ ಎಲ್ಲ ಸೇರಿ ಎಷ್ಟೋ ಸಂಖ್ಯೆಯಲ್ಲಿ ಆಗುತ್ತದೆ ಯಾವ ಥರದ ಯಾವುದಕ್ಕೆ ಸಾಧ್ಯನೇ ಇಲ್ಲ ಈಗಾಗಲೇ ಹೇಳಿದ್ದೀನಿ ಬೇರೆ ಕಡೆಯಿಂದ ಈ ಮತಗಟ್ಟೆ ಕ್ಷೇತ್ರದಿಂದ ಈ ಚುನಾವಣೆ ಕ್ಷೇತ್ರದಿಂದ ಹೊರಗಿಂದ ಯಾರು ಅಲ್ಲಿ ಇರಲಿಕ್ಕೆ ಕಾನೂನು ಇದು ಇಲೆಕ್ಷನ್ ಕಮಿಷನ್ ಕಾನೂನು ಪ್ರಕಾರ ಅಲ್ಲಿ ಇರಲಿಕ್ಕೆ ಅದು ಸಾಧ್ಯನೇ ಇಲ್ಲ 3 ಕಂಪನೀಸ್ ಆಫ್ ಪ್ಯಾರಾಮಿಲಿಟರಿ ಫೋರ್ಸ್ ಆ್ಯಂಡ್ 19 KSRP 20 city armed reserve. Besides that, we have 102 patrol vehicles of officers in that area, plus 32 Hoysla vehicles. In fact, every half a kilometer there will be a police vehicle. Every half a kilometer, you will be in doubt whether to go this way or that way. Okay, so there is nothing to worry. It's absolutely peaceful. There will not be any problem. Police is dominating in that area, I can say. ಆರ್ ನಗರ ಕ್ಷೇತ್ರದಾದ್ರೆ ಇನ್ನ ಶಿರಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಭರ್ಜರಿಯಾಗಿ ಕೊನೆಯ ದಿನದ ಸರ್ಕಸ್ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಜಯಚಂದ್ರ ಅವರು ಮನೆ ಮನೆ ಪ್ರಚಾರವನ್ನ ಮಾಡ್ತಿದ್ದಾರೆ ತನಗೆ ಮತ ನೀಡುವಂತೆ ಮತದಾರರಲ್ಲಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಶಿರಾ ಕ್ಷೇತ್ರದ ಹಳ್ಳಿಯನ್ನ ಸುತ್ತಾಡ್ತಿದ್ದಾರೆ ಜಯಚಂದ್ರ ಇನ್ನು ಶಿರಾದ JDS ಅಭ್ಯರ್ಥಿ ಅಮ್ಮಾಜಮ್ಮ ಪರವಾಗಿ JDS ಕಾರ್ಯಕರ್ತರು ಡೋರ್ ಟು ಡೋರ್ ಪ್ರಚಾರವನ್ನು ಮಾಡ್ತಿದ್ದಾರೆ ಯಾಕೆಂದ್ರೆ ನಿನ್ನೆ JDS ಸಮಾವೇಶದ ಬಳಿಕ ಅಮ್ಮಾಜಮ್ಮ ಅವರು ಅಸ್ವಸ್ಥಗೊಂಡಿದ್ರು ಹೀಗಾಗಿ ಅಮ್ಮಾಜಮ್ಮ ಅವರ ಪರವಾಗಿ ಅವರ ಕಾರ್ಯಕರ್ತರ ಪ್ರಚಾರವನ್ನು ಮಾಡ್ತಿದ್ದಾರೆ ತಮ್ಮ ಅಭ್ಯರ್ಥಿ ಪರವಾಗಿ JDSನ ಕಾರ್ಯಕರ್ತರು ಬಿರುಸಿನ ಮನೆ ಮನೆ ಪ್ರಚಾರವನ್ನು ಮಾಡ್ತಿದ್ದಾರೆ ಶಿರಾ ಕ್ಷೇತ್ರದಲ್ಲಿ ಈ ಒಂದು ಉಪಚುನಾವಣೆಯನ್ನ ಗೆಲ್ಲಲಿಕ್ಕೆ ಮೂರೂ ಪಕ್ಷದವರು ಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ JDS ಅಭ್ಯರ್ಥಿ ಗೆಲುವಿಗಾಗಿ ಸ್ವತಃ ದೇವೇಗೌಡ್ರೆ ತುಮಕೂರು ಜಿಲ್ಲೆಯಲ್ಲಿ ಬೀಡು ಬಿಟ್ಟಿದ್ದಾರೆ ಶಿರಾ ಪಕ್ಕದಲ್ಲಿರುವಂತಹ ಮಧುಗಿರಿಯಲ್ಲಿ ಬೀಡು ಬಿಟ್ಟಿರುವಂತಹ ಮಾಜಿ ಪ್ರಧಾನಿ ದೇವೇಗೌಡರು ಅಮ್ಮಾಜಮ್ಮ ಗೆಲುವಿಗೆ ರಣತಂತ್ರವನ್ನ ಮಾಡ್ತಿದ್ದಾರೆ ಗೌಡರ ಜೊತೆ ಮೊಮ್ಮಗ ಪ್ರಜ್ವಲ್ ಕೂಡ ಇರುವಂತದ್ದು ಇನ್ನು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಪಣೆ ತೊಟ್ಟಿರುವಂತಹ CM ಪುತ್ರ ವಿಜಯೇಂದ್ರ ಬೆಳ್ಳೂವಿ ಕ್ರಾಸ್ನ ತೋಟದ ಮನೆಯಲ್ಲಿ ವಾಸ್ತವ್ಯವನ್ನ ಮಾಡಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ
ಇನ್ನು ತುಮಕೂರು ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಬೆಂಗಳೂರಿಗೆ ಬರದೆ ಜಿಲ್ಲೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಮ್ಮ ಊರು ಕೊರಟಗೆರೆಯಲ್ಲಿದ್ದಾರೆ. ಕೆಎನ್ ರಾಜಣ್ಣ ಮಧುಗಿರಿಯಲ್ಲೇ ಇದ್ದು ಜಯಚಂದ್ರ ಗೆಲುವಿಗೆ ಅವರವರ ಊರುಗಳಿಂದನೇ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾರ್ಯಕರ್ತರುಗಳ ಮುಖಾಂತರ. ಹೀಗೆ ಮೂರೂ ಪಕ್ಷದ ನಾಯಕರು ಶಿರಾ ಕ್ಷೇತ್ರದ ಹೊರಭಾಗದಲ್ಲಿ ಕುಳಿತು ತಂತ್ರ ಪ್ರತಿತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಟಾಸ್ಕ್ ಅನ್ನು ಕೊಡ್ತಿದ್ದಾರೆ. ಪ್ರತಿಯೊಂದರ ಬಗ್ಗೆನೂ ಕೂಡ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಸುದ್ದಿಯ ಬಗ್ಗೆ news18kannada.com ಗೆ ಲಾಗಿನ್ ಆದ್ರೆ ಇಲ್ಲಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಉಳಿದ ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್.